ಮೇಕೆದಾಟು ಯೋಜನೆಯ ಪರವಾಗಿ ನ್ಯಾಯಾಲಯ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದ ಕೆಆರ್ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಸಂಭ್ರಮಾಚರಿಸಿದರು. ಈ ವೇಳೆ ಸರ್ಕಾರಿ ನಾಮಿನಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ನಾವೆಲ್ಲರೂ ಕೂಡ ಕಾವೇರಿಯ ಒಂದು ತಪ್ಪಲಿನಲ್ಲಿ ಬದುಕತಕ್ಕಂಥ ನಾವೆಲ್ಲರೂ ಕೂಡ ರೈತ ಕುಟುಂಬದವರು. ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ ಚರ್ಚೆಯಲ್ಲಿ ಏನು ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಾವು ಮೇಕೆದಾಟನ್ನ ಪಾದಯಾತ್ರೆ ಮಾಡೋ ಮುಖಾಂತರ ಕನಕಪುರದಿಂದ ಬೆಂಗಳೂರು ಮಾಡಿ ಲಕ್ಷಾಂತರ ಜನ ಸೇರಿ ಇಡೀ ರಾಜ್ಯದ ಜನ ಸೇರಿ ಅವತ್ತು ಮೇಕೆದಾಟು ಒಂದು 400 ಮೆಗಾವಾಟ್ ವಿದ್ಯುತ್ ತಯಾರ ಮತ್ತು ಬೆಂಗಳೂರಿಗೆ 4.75 ಒಂದು TMC ವಾಟರ್ನ ನಮಗೆ ಬೆಂಗಳೂರು ಇಡೀ ರಾಷ್ಟ್ರ ತಮಿಳುನಾಡವರು ಕುಡಿತೀವಿ, ಆಂಧ್ರದವರು ಕುಡಿತೀವಿ, ಬಾಂಬೆಯವರು ಬರ್ತಾರೆ, ಡೆಲ್ಲಿಯವರು ಬರ್ತಾರೆ. ಎಲ್ಲರೂ ಕೂಡ ಬೆಂಗಳೂರು ಜೀವನ ಮಾಡೋಂಥವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅದೆಲ್ಲೂ ಕೂಡ ತಮಿಳುನಾಡಿಗೆ ತೊಂದರೆ ಆಗಲ್ಲ ಅನ್ನೋದನ್ನ ಮನವರಿಕೆ ಮಾಡಿ ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ತಿಳಿಸಿದಾಗೆ ನಿನ್ನೆ ಇದು ನಮ್ಮ ಡಿ.ಕೆ. ಶಿವಕುಮಾರ್ಗೆ ಜಯ ಅಂತ ನಾನು ಹೇಳಿ ಹೆಮ್ಮೆ ಪಡ್ತೇವೆ. ಕರ್ನಾಟಕ ರಾಜ್ಯ ಜನ ಸಿಗ್ತೇನೆ ಅಲ್ಲಿಯವರು ನೀರಿಲ್ಲ ಪರಿತಪಿಸ್ತಾ ಇದ್ರು. ಇಂಥ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿ ಮೇಕೆದಾಟ ಮಾಡಲೇಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟ ಹೋರಾಟ ಮಾಡಿ ಬೆಂಗಳೂರಿಗೂ ಬಿಜೆಪಿ ಕೊಟ್ಟಂತ ಹಿಂಸೆಯೂ ಸಹಿತ ಅವರು ಹೋರಾಟ ಮಾಡಿ ಕೋರ್ಟ್ ಬಿದ್ದಿದ್ದರು. ಸುಪ್ರೀಂ ಕೋರ್ಟ್ ಕೇಸ್ ಆಗಿ ಹೋರಾಟ ಮಾಡಿ ಆ ತೀರ್ಪು ಕರ್ನಾಟಕದ ಪರವಾಗಿ ಮೇಕೆದಾಟನ್ನು ಕಟ್ಟೋದ್ರಿಂದ ತಮಿಳುನಾಡಿಗೆ ಯಾವುದೇ ಥರದ ಅನ್ಯಾಯ ಆಗೋದಿಲ್ಲ. ಅವ್ರ ನೀರು ಅವ್ರಿಗೆ ಹೋಗುತ್ತೆ. ಬೆಂಗಳೂರು ಸಿಟಿಗೆ ಕುಡಿಯೋ ನೀರಿನ ಸಂಪರ್ಕ ಮಾಡಬೇಕಾಗಿರ್ತದೆ, ಮೇಕೆದಾಟ ಮಾಡಲೇಬೇಕು ಅನ್ನೋ ಪರವಾಗಿ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನೂ ಸಹಿತ ಇವತ್ತು ಸಿಹಿ ಹಂಚಿ ನಿಜವಾಗ್ಲೂ ಒಂದು ಸಂಭ್ರಮಾಚರಣೆ ಮಾಡೋದ್ರ ಮುಖಾಂತರ ನಮಗೆ ಒಳ್ಳೆ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ಒಳ್ಳೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಈ ಕರ್ನಾಟಕ ಸರ್ಕಾರದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದಂಥ ತೀರ್ಮಾನದ ಪರವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗವನ್ನ ತೀರ್ಪನ್ನು ನಾವು ಸ್ವಾಗತಿಸಿ ಇವತ್ತು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ವಿ.